ಸರ್, ನರ್ಮದಾ ನದಿಯಲ್ಲಿ ಇವತ್ತಿಗೂ 11,000 ಲೀಟರ್ ಹಾಲು. ಒಂದು ವೇಳೆ ಆಸ್ತಿ ನಿಜವಾಗಿದ್ರೆ ಮತ್ತೆ ಜವಾಬ್ದಾರಿ ಅನ್ನೋದು ಸರಿಯಾಗಿ ಅರ್ಥ ಆಗಿದ್ರೆ ಇವೆರಡಕ್ಕೂ ಅಸಲಿ ಧರ್ಮದ ಜೊತೆ ಸಂಬಂಧ ಇರುತ್ತೆ. ಯಾವುದನ್ನ ನೀವು ಕರ್ತವ್ಯ ಅಥವಾ ಧರ್ಮ ಅನ್ಕೊಂಡು ಒಪ್ಕೊಂಡಿದ್ದೀರೋ ಅದು ಎಲ್ಲಿಂದ ಬರ್ತಿದೆ ಅಂತ ತಿಳಿದೇನೆ ಮಾಡ್ತಿದ್ದೀರಾ. ಮತ್ತೆ ಅದೇ ಇವತ್ತು ನಿಮ್ಮ ಪಾಖಂಡವಾಗಿ ಬದಲಾಗಿದೆ. ನನ್ನ ವಿನಂತಿ ಏನಂದ್ರೆ, ಇಂಥ ವಿಷಯಗಳನ್ನು ನೀವೆಲ್ಲೇ ನೋಡಿದ್ರು ಅದಕ್ಕೆ ಧರ್ಮ ಅಂತ ಹೆಸರು ಕೊಡಬೇಡಿ. ನಾನಿಲ್ಲಿದ್ದೀನಿ ಈ ಕ್ಯಾಂಪಸ್ನಲ್ಲಿ, ಇಲ್ಲಿ ಈ ಯುವ ಜನ ಇದ್ದಾರೆ. ಇವರು ಇವಾಗಲೇ ಧರ್ಮದಿಂದ ದೂರ ಆಗ್ತಿದ್ದಾರೆ. ನಾನು ಪೂರ್ತಿ ಜವಾಬ್ದಾರಿಯಿಂದ, ಪೂರ್ತಿ ಅರಿವಿನಿಂದ ನಿಮ್ಗೆ ಹೇಳ್ತಿದ್ದೀನಿ, ಈ ಪ್ರಕೃತಿಯ ವಿನಾಶ, ಎಲ್ಲ ಥರದ ಶೋಷಣೆ, ಭೇದ ಭಾವ, ಮೂಢನಂಬಿಕೆ ಇದೆಲ್ಲ ಏನು ನಡೀತಿದೆಯೋ ಇದಕ್ಕೂ ಸನಾತನ ಧರ್ಮಕ್ಕೂ. ಸರ್, ನರ್ಮದಾ ನದಿಯಲ್ಲಿ ಇವತ್ತಿಗೂ 11,000 ಲೀಟರ್ ಹಾಲು. ಈ ಮಾಡರ್ನ್ ಕಾಲದಲ್ಲಿ ಪರಿಸರ ಸಂರಕ್ಷಣೆ ಅನ್ನೋದು ಒಂದು ದೊಡ್ಡ ಚಿಂತೆಯಾದಾಗ ಈ ಆಸ್ತಿ ಮತ್ತೆ ಜವಾಬ್ದಾರಿ ಮಧ್ಯೆ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಸರ್? ಇಲ್ಲ, ಇಲ್ಲಿ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದೇ ಅಸಲಿ ಪ್ರಾಬ್ಲಮ್. ನಮಗೆ ಇವೆರಡು ಬೇರೆ ಬೇರೆ ಅನ್ಸುತ್ತೆ. ನೋಡಿ, ಎರಡು ವಿಷಯಗಳು ಬೇರೆ ಬೇರೆ ಇದ್ದಾಗ ಮಾತ್ರ ಅವುಗಳ ಮಧ್ಯೆ ಬ್ಯಾಲೆನ್ಸ್ ಮಾಡಬೇಕು. ಒಂದು ವೇಳೆ ಎರಡೂ ಒಂದೇ ಆಗಿದ್ರೆ ಬ್ಯಾಲೆನ್ಸ್ ಮಾಡೋ ಅಗತ್ಯವೇ ಇರೋಲ್ಲಲ್ವಾ? ಆಸ್ತಿ ಮತ್ತೆ ಜವಾಬ್ದಾರಿ ಎರಡೂ ಒಂದೇ ವಿಷಯ. ಆಸ್ತಿ ಅನ್ನೋದು ನಿಜವಾಗಿದ್ರೆ ಮತ್ತೆ ಜವಾಬ್ದಾರಿ ಅನ್ನೋದು ಸರಿಯಾಗಿ ಅರ್ಥ ಆಗಿದ್ರೆ ಅವೆರಡಕ್ಕೂ ಅಸಲಿ ಧರ್ಮದ ಜೊತೆ ಸಂಬಂಧ ಇರುತ್ತೆ. ಯಾವುದನ್ನ ನಾನು ಶ್ರುತಿ ಧರ್ಮ ಅಂತೀನಿ ಅಥವಾ ಗೀತೆ ಪ್ರಕಾರ ಸ್ವಧರ್ಮ ಅಂತೀನಿ, ಅದೇ ನಿಮ್ಗೆ ತಿಳಿಸ್ಕೊಡುತ್ತೆ ನಿಮ್ಮ ಅಸಲಿ ಕರ್ತವ್ಯ ಏನು ಅಂತ. ಮತ್ತೆ ಶ್ರೀಕೃಷ್ಣ ಹೇಳ್ತಾರೆ, ಯಾವುದು ಅಸಲಿಯೋ, ಯಾವುದು ನಿನ್ನ ಸ್ವಧರ್ಮವೋ ಅದಕ್ಕೋಸ್ಕರ ಸಾಯಬೇಕಾದ್ರೂ ಸಿದ್ಧನಾಗಿರು ಅಂತ. ಆದರೆ ನೀವು ಯಾವುದನ್ನ ಧರ್ಮ ಅಂತ ಹೊತ್ಕೊಂಡಿದ್ದೀರೋ ಅದು ಎಲ್ಲಿಂದ ಬಂತು ಅಂತಾನೆ ನಿಮ್ಗೆ ಗೊತ್ತಿಲ್ಲ. ಮತ್ತೆ ಅದೇ ಇವತ್ತು ನಿಮ್ಮ ಸುಳ್ಳು ನಾಟಕವಾಗಿ ಬದಲಾಗಿದೆ. ನೀವು ಕೆಲವು ನಂಬಿಕೆಗಳನ್ನು ಪಾಲಿಸ್ತಿದ್ದೀರಾ, ಆದರೆ ಅದರ ಸತ್ಯ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ಅದರ ಮೂಲ ಎಲ್ಲಿದೆ ಅಂತಾನೂ ಗೊತ್ತಿಲ್ಲ. ಅದನ್ನೇ ಗೀತೆ ಪರಧರ್ಮ ಅಂತ ಕರೀತೆ. ನಾನು ಹೇಳ್ತಿಲ್ಲ, ಗೀತೆ ಹೇಳ್ತಿದೆ. ನೀವು ಸಮಾಜದಿಂದಲೋ ಆಕಸ್ಮಿಕವಾಗೋ ಇಲ್ಲ ಸಂಪ್ರದಾಯ ಅಂತ ಏನನ್ನೋ ಎತ್ಕೊಂಡಿದ್ದೀರಾ, ಆದರೆ ನಿಮ್ಮ ಅಸ್ತಿತ್ವಕ್ಕೂ ನಿಮ್ಮ ಸತ್ಯಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ನಿಮ್ಗೆ ಸ್ವಲ್ಪನೂ ಗೊತ್ತಿಲ್ಲ. ಇದು ಅತಿ ಭಯಾನಕ ವಿಷಯ ಅಂತ ಗೀತೆ ಹೇಳುತ್ತೆ. ಅದೇ ಪರಧರ್ಮದ ಭಯಾನಕತೆ ಇವತ್ತು ನಮ್ಗೆ ಸುತ್ತಮುತ್ತ ಕಾಣಿಸ್ತಿದೆ. ನನ್ನ ವಿನಂತಿ ಇಷ್ಟೆ, ಇಂಥ ವಿಷಯಗಳನ್ನು ನೀವೆಲ್ಲೇ ನೋಡಿದ್ರೂ ಅದಕ್ಕೆ ಧರ್ಮ ಅಂತ ಹೆಸರು ಕೊಡಬೇಡಿ. ಅದರಿಂದ ಧರ್ಮದ ಹೆಸರು ಹಾಳಾಗತ್ತೆ. ನಾನು ಈ ಕ್ಯಾಂಪಸ್ನಲ್ಲಿದ್ದೀನಿ, ಈ ಯುವಕರನ್ನು ನೋಡ್ತಿದ್ದೀನಿ. ಇವರು ಇವಾಗಲೇ ಧರ್ಮದಿಂದ ದೂರ ಹೋಗ್ತಿದ್ದಾರೆ. ಯಾರು ಯೋಚನೆ ಮಾಡಬಲ್ಲರೋ, ಯಾರು ಬುದ್ಧಿಜೀವಿಗಳೋ ಅವರು ಧರ್ಮನ ಒಂದು ಗಲೀಜ್ ವಿಷಯ ಅಂತ ಅನ್ಕೊಳ್ತಿದ್ದಾರೆ. ತಮ್ಮನ್ನು ತಾವು ನಾಸ್ತಿಕ ಅಂತ ಹೇಳ್ಕೊಳ್ಳೋದು ಒಂದು ಮೆಡಲ್ ಥರ ಆಗ್ಬಿಟ್ಟಿದೆ ಇವತ್ತು. ಅದು ಯಾಕೆ ಆಗ್ತಿದೆ ಅಂದರೆ, ನಾವು ಏನೇನೋ ಅರ್ಥ ಇಲ್ಲದ ಮೂಢನಂಬಿಕೆಗಳನ್ನೆಲ್ಲ ಧರ್ಮ ಅಂದ್ಬಿಟ್ವಿ. ಇದೆಲ್ಲ ಧರ್ಮ ಅನ್ಕೊಳ್ಳೋದಾದರೆ ಇಲ್ಲಿರೋ ಈ IQ ಇರೋ ಜನ, ಇಂಜಿನಿಯರ್ಸ್, ಪ್ರೊಫೆಷ್ನಲ್ಸ್, ಇವ್ರನ್ನೆಲ್ಲ ನಾವು ಧರ್ಮದಿಂದ ದೂರ ಹೋಗೋದನ್ನು ತಡೆಯೋಕೆ ಆಗಲ್ಲ. ಅಸಲಿ ಧರ್ಮ ಅಂದರೆ ಅದು ವೇದಾಂತದಲ್ಲಿ ಸಿಗತ್ತೆ, ಗೀತೆಯಲ್ಲಿ ಸಿಗತ್ತೆ, ನಮ್ಮ ಷಡ್ದರ್ಶನಗಳಲ್ಲಿ ಸಿಗತ್ತೆ. ಅದು ಧರ್ಮ, ಅದು ಸ್ವಧರ್ಮ. ಮತ್ತೆ ಅದರಲ್ಲಿ ಇಂಥ ವಿಷಯಗಳಿಗೆ ಯಾವ ಜಾಗನೂ ಇಲ್ಲ. ನಾನು ಪೂರ್ತಿ ಜವಾಬ್ದಾರಿ, ಪೂರ್ತಿ ಅರಿವಿನಿಂದ ಹೇಳ್ತಿದ್ದೀನಿ, ಈ ಪ್ರಕೃತಿಯ ವಿನಾಶ, ಶೋಷಣೆ, ಭೇದ ಭಾವ, ಮೂಢನಂಬಿಕೆ ಇದೆಲ್ಲ ಏನು ನಡೀತಿದ್ಯೋ ಇದಕ್ಕೂ ಸನಾತನ ಧರ್ಮಕ್ಕೂ ವೇದಕ್ಕೂ ವೇದಾಂತಕ್ಕೂ ಯಾವ ಸಂಬಂಧನೂ ಇಲ್ಲ. ಇವೆಲ್ಲ ಹೊರಗಿನ ವೈರಸ್ಗಳು. ಇವು ಧರ್ಮದ ದೇಹದ ಒಳಗೆ ಸೇರ್ಕೊಂಡ್ಬಿಟ್ಟಿವೆ. ಇವನ್ನ ಎಲ್ಲಿವರೆಗೂ ಧರ್ಮದಿಂದ ಆಚೆ ಹಾಕೊಳ್ವೋ ಅಲ್ಲಿವರೆಗೂ ಧರ್ಮ ತನ್ನ ಅಸಲಿ ಆರೋಗ್ಯ ಪಟ್ಕೊಳ್ಳೋಕೆ ಆಗಲ್ಲ. ಸ್ವಸ್ಥ ಧರ್ಮವೇ ಸ್ವಧರ್ಮ. ಸರ್, ಇವತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಜಯಂತಿ. ನೀವು ದೇಶದ ಜನರಿಗೆ ಯಾವ ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಸಂಘರ್ಷ. ಇವತ್ತಿನ ಮೊದಲ ಪ್ರಶ್ನೆ ಏನಿತ್ತೋ ಅದೇ. ಅವರಿಗೆ ಸಂಘರ್ಷ ಮಾಡೋ ಯಾವ ಅವಶ್ಯಕತೆಯೂ ಇರಲಿಲ್ಲ. ಮನೆಯಲ್ಲಿ ದುಡ್ಡಿತ್ತು, ಅವರು ಸ್ವತಃ ಸುಶಿಕ್ಷಿತರಾಗಿದ್ರು. ಹೋದ್ರೆ ಬಂದ್ರೆ ಬರೀ ತಮ್ಮ ಹೆಂಡತಿಗೆ ಶಿಕ್ಷಣ ಕೊಡ್ಬೋದಾಗಿತ್ತು. ಆದರೆ ಅವರು ಆಚೆ ಬಂದ್ರು, ಹೋರಾಡಿದ್ರು. ನಾವು ಇವತ್ತಿನ ಮಾತು ಹೇಳ್ತಿಲ್ಲ, ಎಷ್ಟೋ ದಶಕಗಳ ಹಿಂದಿನ ಮಾತಿದು. ಅವರು ಆಚೆ ಬಂದು ಹೋರಾಡಿದ್ರು, ಬರೀ ತಮ್ಮ ಫ್ಯಾಮ್ಲಿಗಾಗಿ ಅಲ್ಲ, ಬರೀ ತಮ್ಮ ಪತ್ನಿಗಾಗಿ ಅಲ್ಲ. ಅವರು ಅಂದ್ರು, ಇಲ್ಲಿರೋ ಪ್ರತಿಯೊಬ್ಬ ಹುಡುಗಿಗೂ ಶಿಕ್ಷಣ ಸಿಗೋದು ಅತಿ ಮುಖ್ಯ ಅಂತ. ಅವರು ಸುಶಿಕ್ಷಿತರಾಗಿದ್ರು ಕೂಡ ಅವರು ಉಚ್ಚ ಕುಲದವರಾಗಿರಲಿಲ್ಲ. ಅವರು ಎಂಥ ಸಂಕಷ್ಟಗಳನ್ನು, ವಿರೋಧಗಳನ್ನು ಎದುರಿಸಿದ್ರು ಅನ್ನೋದು ನಮಗೆಲ್ಲ ಚೆನ್ನಾಗಿ ಗೊತ್ತು. ಆದರೆ ಸಂಘರ್ಷ ಸರಿಯಾಗಿದ್ರೆ ಅದನ್ನು ಪೂರ್ತಿಯಾಗಿ ಒಪ್ಕೊಳ್ಳಿ. ಅವತ್ತಿನ ಕಾಲದಲ್ಲಿ ಅದು ಅವರ ಸಂಘರ್ಷವಾಗಿತ್ತು. ಇವತ್ತಿನ ದಿನಗಳಲ್ಲಿ ಅವರಂಥ ಜನರ ಹೋರಾಟದಿಂದಲೇ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ. ಆದರೆ ಇನ್ನು ಮಾಡೋದು ತುಂಬ ಇದೆ. ಮತ್ತೆ ಇವತ್ತು ಎಷ್ಟೋ ಹೊಸ ಥರದ ಸವಾಲುಗಳು ಬಂದಿವೆ. ಅವು ಅವತ್ತಿನ ಕಾಲದಲ್ಲಿ ಇರಲಿಲ್ಲ. ಯಾಕಂದರೆ ಪ್ರತಿ ಯುಗವು ತನ್ನದೇ ಆದ ಹೊಸ ಯುದ್ಧಗಳನ್ನು ತರುತ್ತೆ.
ಆದ್ರೆ ಯಾವ ಯುಗದಲ್ಲೇ ಇರಲಿ, ಯಾರು ಸತ್ಯಕ್ಕಾಗಿ ಒಂದು ಸಾರ್ಥಕ ಯುದ್ಧ ಮಾಡಿದಾರೋ ನಾವು ಅವರಿಂದ ಕಲೀಲೇಬೇಕು. ಆದ್ರೆ ಒಂದು ಕೆಲಸ ಮಾಡಬಾರ್ದು, ನೆನ್ಪಿಡಿ, ಯುಗ ಬದಲಾದಂಗೆ ಯುದ್ಧ ಭೂಮಿ ಕೂಡ ಬದಲಾಗತ್ತೆ. ನಾವು ಅವರಿಂದ ಸತ್ಯನಿಷ್ಠೆ ಕಲಿಬೇಕು, ಅವರ ಧೈರ್ಯ ಕಲಿಬೇಕು. ಆದರೆ ಅವರ ಮಾತುಗಳನ್ನ ಬರೀ ನಕಲು ಮಾಡಿ ಸೀಮಿತ ಆಗಬಾರ್ದು. ನಾವು ಮೊದಲು ಗುರುತಿಸಬೇಕು ಇವತ್ತಿನ ಕಾಲ ಏನಿದೆ, ನಾವ್ಯಾರು, ಮತ್ತೆ ಇವತ್ತಿನ ಅಸಲಿ ಸಂಘರ್ಷಗಳು ಯಾವುವು ಅಂತ. ಆಮೇಲೆ ಆ ಸಂಘರ್ಷಗಳಲ್ಲಿ ನಿಷ್ಕಾಮವಾಗಿ ಸೋಲು ಗೆಲುವಿನ ಚಿಂತೆ ಬಿಟ್ಟು ಪೂರ್ತಿಯಾಗಿ ನುಗ್ಗಬೇಕಾಗತ್ತೆ. ಸರ್, ನೀವು ಎಷ್ಟೋ ಸಲ ಸಂಪ್ರದಾಯಗಳ ಬಗ್ಗೆ ಪ್ರಶ್ನೆ ಮಾಡ್ತೀರಾ, ಮೂಢನಂಬಿಕೆ ಬಗ್ಗೆ ಪ್ರಶ್ನೆ ಮಾಡ್ತೀರಾ. ಅದಕ್ಕೆ ಎಷ್ಟೋ ಸನಾತನಿಗಳು ನಿಮ್ಗೆ ಆಂಟಿ ಹಿಂದೂ ಅಂತ ಟ್ಯಾಗ್ ಕೊಡ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅವ್ರು ಹೇಳ್ತಿರೋದೇನಂದ್ರೆ ಮೂಢನಂಬಿಕೆ ಹಿಂದೂ ಧರ್ಮ ಅಂತ. ಒಂದು ವೇಳೆ ಮೂಢನಂಬಿಕೆಯನ್ನ ತಿರಸ್ಕರಿಸೋದ್ರಿಂದ ನಾನು ಆಂಟಿ ಹಿಂದೂ ಆಗೋದಾದ್ರೆ, ನನ್ನನ್ನು ವಿರೋಧಿಸೋ ಜನ ಅದೆಂತ ಮೂರ್ಖರು ಅಂದ್ರೆ ಅವರು ತಮ್ಮ ಮಾತಿನಿಂದ ಧರ್ಮವನ್ನೇ ಅವಮಾನಿಸ್ತಿದ್ದಾರೆ ಅಂತ ಅವ್ರು ಕಾಣಿಸ್ತಿಲ್ವಾ? ಅವ್ರು ಹೇಳ್ತಿದ್ದಾರೆ ಯಾರು ಮೂಢನಂಬಿಕೆ ವಿರುದ್ಧ ಇದ್ದಾರೋ ಅವರು ಆಂಟಿ ಹಿಂದೂ ಅಂತ. ಅಂದ್ರೆ ಅವರೇ ಹೇಳ್ತಿದ್ದಾರೆ ಹಿಂದೂ ಧರ್ಮ ಅಂದ್ರೆ ಮೂಢನಂಬಿಕೆ ಅಂತ. ಅವರಿಗೆ ಹಿಂದೂ ಧರ್ಮದ ಇಷ್ಟೊಂದು ದೊಡ್ಡ ಅವಮಾನ ಮಾಡೋಕೆ ನೀವು ಚಾನ್ಸ್ ಯಾಕೆ ಕೊಡ್ತಿದ್ದೀರಾ? ಮೂಢನಂಬಿಕೆ ತೆಗೆದ್ರೆ ಹಿಂದೂ ಧರ್ಮಕ್ಕೆ ಅಪಾಯ ಬರುತ್ತೆ ಅಂತ ನೀವು ಹೆಂಗೆ ಒಪ್ಕೋತೀರಾ? ಇದು ಸನಾತನ ಧರ್ಮಕ್ಕೆ ಮಾಡೋ ಅತಿ ದೊಡ್ಡ ಅವಮಾನ ಅಲ್ವಾ? ಯಾರೋ ಹೇಳ್ತಾರೆ ಅರ್ಥವಿಲ್ಲದ ಯಾವುದೋ ಒಂದು ಸಂಪ್ರದಾಯ ನಡೀತಿದೆ, ಯಾವುದೋ ಒಂದು ರೀತಿ ನಡೀತಿದೆ, ಅದಕ್ಕೆ ಇವತ್ತಿನ ಕಾಲದಲ್ಲಿ ಯಾವ ಜಾಗನೂ ಇಲ್ಲ. ಪೂರ್ತಿ ಅವೈಜ್ಞಾನಿಕ, ಅತಾರ್ಕಿಕ ಮತ್ತೆ ಶೋಷಣೆ ಮಾಡೋ ಮೂಢನಂಬಿಕೆಗಳು ನಡೀತಿದ್ರೆ ಅದನ್ನ ತೆಗೆಯೋದ್ರಿಂದ ಹಿಂದೂ ಧರ್ಮ ಅಪಾಯಕ್ಕೆ ಸಿಲುಕತ್ತೆ ಅಂದ್ರೆ ಅವ್ರ ಅಸಲಿ ಉದ್ದೇಶ ಏನಿದೆ? ನೀವು ಮಹಾಕುಂಭದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಏನ್ ಸ್ಟೇಟ್ಮೆಂಟ್ ಅಂದದು? ಅದು ಮೂಢನಂಬಿಕೆ ಅಂತ. ಇದು ನಿಮ್ಮ ಮೂಢನಂಬಿಕೆ ಅಷ್ಟೇ. ಈ ಸ್ಟೇಟ್ಮೆಂಟ್ ನೀವೆಲ್ಲಿ ಓದಿದ್ರಿ? ನಾನ್ ಮಹಾಕುಂಭ ಮೂಢನಂಬಿಕೆ ಅಂತ ಹೇಳಿದ್ದೀನಿ ಅಂತ. ನೀವಿವಾಗ ಮಾಡ್ತಿರೋದೇ ಹಿಂದೂ ಧರ್ಮದ ವಿರುದ್ಧವಾದ ಕೆಲಸ. ಯಾವುದು ಹೇಳಲೇ ಇಲ್ವೋ, ಯಾವುದರಲ್ಲಿ ಯಾವ ಸತ್ಯನೂ ಇಲ್ವೋ ಆ ವಿಷಯನ ನೀವು ಹಿಂಗೆ ಹೇಳ್ತಿದ್ದೀರಾ ಅಂದ್ರೆ ಅದು ಬ್ರಹ್ಮವಾಕ್ಯ ಅನ್ನೋ ಹಂಗೆ ಇರುತ್ತೆ. ಇದೇ ನೋಡಿ ಅಸಲಿ ಮೂಢನಂಬಿಕೆ. ಮತ್ತೆ ಇಂಥ ವಿಷಯಗಳಲ್ಲಿ ಸಿಕ್ಕಾಕೊಳ್ಳದ ಇರೋದೇ ಅಸಲಿ ಹಿಂದೂ ಆಗಿರೋದು. ಯಾರು ಮೂಢನಂಬಿಕೆ ಇಟ್ಕೊಂಡಿದ್ದಾರೋ ಅವರು ಹಿಂದೂ ಆಗೋಕೆ ಸಾಧ್ಯವೇ ಇಲ್ಲ. ಯಾವ ವಿಷಯನೂ ಪರೀಕ್ಷೆ ಮಾಡದೆ ಸುಮ್ಮನೆ ಒಪ್ಕೊಳ್ಳೋನು ಸನಾತನಿ ಆಗೋಕೆ ಸಾಧ್ಯನೇ ಇಲ್ಲ. ಯಾರು ಸುಳ್ಳು ಸುದ್ದಿಗಳನ್ನ ನಂಬ್ತಾರೋ ಅವ್ರನ್ನ ವೇದಾಂತಿ ಅಂತ ಹೆಂಗೆ ಒಪ್ಕೊಳ್ಳೋಕೆ ಆಗತ್ತೆ? ಹಿಂದೂ ಅಂದ್ರೆ ಯಾರು ಗೊತ್ತಾ? ಯಾರ ಆಸ್ತೆ ಬರೀ ಸತ್ಯದ ಮೇಲಿರುತ್ತೋ ಅವನೇ ಹಿಂದೂ. ಹಿಂದೂ ಅಂದ್ರೆ ಯಾರ ತಲೆ ಬರೀ ಶಿವನ್ ಮುಂದೆ ಮಾತ್ರ ಬಾಗತ್ತೋ ಅವನೇ ಹಿಂದೂ. ಮತ್ತೆ ಶಿವ ಅಂದ್ರೆ ಯಾರು? ಸತ್ಯಂ ಶಿವಂ ಸುಂದರಂ. ಯಾರ ತಲೆ ಬರೀ ಒಂದು ಕಡೆ ಬಾಗತ್ತೋ ಅವನು ಮಾತ್ರ ಸನಾತನಿ ಅನ್ಸ್ಕೊಳ್ಳೋಕೆ ಅರ್ಹ. ಈ ಅತ್ತ ಇತ್ತ 100 ವಿಷಯಗಳನ್ನ ನಂಬೋನು, ಸುಳ್ಳು ಸುದ್ದಿಗಳನ್ನೇ ಜೇಬಲ್ಲಿ ಇಟ್ಕೊಂಡು ಓಡಾಡೋನು ಅವನನ್ನ ಸನಾತನಿ ಅಂತ ಕರೆಯೋಕೆ ಆಗಲ್ಲ.